Good morning, students. We are studying the chapter Rectification of Errors. Today, I will work out one more problem from Mangalore University question paper 2017. See, the question is like this. The books of Prakash did not agree. The accountant put the difference in a suspense account. Rectify the following errors and prepare suspense account. So the difference due to these errors are put in the are transferred to the suspense account. Now we should pass rectifying entries and finally prepare the suspense account. Let us see the items one by one. The total of return inwards rupees 2200 was not posted in the ledger. This is the first thing. Just you can analyze this item. Here you can see the returns inward book means sales return book. 2200. It should be recorded in the sales return book. Was not posted in the ledger. ಅದನ್ನ ಏನು ಮಾಡಲಿಲ್ಲ ಲೆಡ್ಜರಿಗೆ ಪೋಸ್ಟ್ ಮಾಡಲಿಲ್ಲ ಯಾವುದನ್ನ ಸೇಲ್ಸ್ ರಿಟರ್ನ್ ಬುಕ್ಕಿನ ಟೋಟಲ್ ಅನ್ನು ಸೇಲ್ಸ್ ಈಸ್ ಕ್ರೆಡಿಟ್ ಸೇಲ್ಸ್ ರಿಟರ್ನ್ ಈಸ್ ಡೆಬಿಟ್ you should remember that sales return is debit, so sales return account is not debited. Clear aitalva? Worth rupees 2200. So sales returns account debtor to suspense account. Clear aitalva? Sales returns account debtor to suspense account. This is the journal entry. Being the total of the sales return account not posted in the ledger is rectified. ಇದು ಒಮಿಟ್ ಆಗಿತ್ತು, ಒಮಿಷನ್, ಎರರ್ ಆಫ್ ಒಮಿಷನ್ ಅಂತ ಹೇಳ್ಬೋದು ಇದನ್ನ. ಆ ಎರರ್ ಆಫ್ ಒಮಿಷನ್ ಏನಾಗಿದೆ ಅಂದ್ರೆ ಇಲ್ಲಿ ಕರೆಕ್ಷನ್ ಆಗಿ ಬಂತು. ಓಕೆ, ಕ್ಲಿಯರ್ ಆಯ್ತು ಅಂತ ಭಾವಿಸ್ತೇನೆ. ಇದು ಮಿಸ್ಟರ್ ಪ್ರಕಾಶ್ ಅಲ್ವಾ? ಮಿಸ್ಟರ್ ಪ್ರಕಾಶ್. The books of Mr. Prakash. ಜನರಲ್ ಎಂಟ್ರಿ ಕ್ಲಿಯರ್ ಆಯ್ತಲ್ವಾ? ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ದ ಡೌಟ್. ಓಕೆ, ನೋಡಿ ಆಫ್ ಪ್ರಕಾಶ್. ಸೆಕೆಂಡ್ ಐಟಮ್ ನೋಡುವ. ಈಗ ಸೆಕೆಂಡ್ ಐಟಮ್ ಏನಂದ್ರೆ ಕ್ರೆಡಿಟ್ ಪರ್ಚೇಸ್ ಆಫ್ rupees 4000 from Vinod. Credit purchase of rupees 4000 from Vinod was entered in the sales book. Was entered in the sales book. Clear aitalla? Credit purchase of rupees 4000 from Vinod was entered in the sales book. However, his account was correctly credited. ಏನಾಗಿದೆ ಅಂದ್ರೆ ಕ್ರೆಡಿಟ್ ಪರ್ಚೇಸ್ ಫ್ರಮ್ ವಿನೋದ್ ಏನಾಗಬೇಕು, ವಿನೋದ್ ಅಕೌಂಟಿಗೆ ಜರ್ನಲ್ ಎಂಟ್ರಿ ಏನಾಗ್ತದೆ ಅಂದ್ರೆ ಪರ್ಚೇಸ್ ಅಕೌಂಟ್ ಡೇಟಾ ಟು ವಿನೋದ್ ಅಕೌಂಟ್ ಅಂತ ಆಗ್ಬೇಕು. ಇದನ್ನ ಇವರು ಏನ್ ಮಾಡಿದ್ದಾರೆ, ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ. ಸೇಲ್ಸ್ ಬುಕ್ ಇಂದ ವಿನೋದ್ನ ಅಕೌಂಟಿಗೆ ಸರಿಯಾಗಿ ಕೊಂಡೋಗಿದ್ದಾರೆ. ಇಲ್ಲಿ ಎಂಟ್ರಿ ಮಿಸ್ಟೇಕ್ ಆದದಲ್ಲಿ ಪರ್ಚೇಸ್ ಅಕೌಂಟ್ ಅಲ್ಲಿ. ಪರ್ಚೇಸ್ ಅನ್ನ ಡೆಬಿಟ್ ಮಾಡುವ ಬದಲು ಇವರು ಏನ್ ಮಾಡಿದ್ದಾರೆ, ಪರ್ಚೇಸ್ ಅನ್ನು ಡೆಬಿಟ್ ಮಾಡುವ ಬದಲು ಇವರು ಸೇಲ್ಸ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ಲ ನೋಡಿ, ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಅನ್ನು ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂತ. ಆದ್ರೆ ವಿನೋದ್ನ ಅಕೌಂಟ್ ಕರೆಕ್ಟ್ ಇದೆ. ಅರ್ಥ ಆಯ್ತಲ್ಲ? ಪರ್ಚೇಸ್ ಆಗುವಾಗ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬರ್ಬೇಕಂತ ಹೇಳಿ. ನೋಡಿ, ಇಲ್ಲಿ ನಾನು ನೋಟ್ ಬರೆದು ತೋರಿಸ್ತೇನೆ. ಓಕೆ, ನಿಜವಾಗಿ ಪರ್ಚೇಸ್ ಕರೆಕ್ಟ್ ಎಂಟ್ರಿ ಏನು, ಕರೆಕ್ಟ್ ಎಂಟ್ರಿ
purchase debit purchase account ಡೆಬಿಟ್ ಆಗಬೇಕು. ಆದ್ರೆ ಇವರು ಏನ್ ಮಾಡಿದ್ದಾರೆ, ರಾಂಗ್ ಎಂಟ್ರಿ ಏನಾಗಿದೆ ಅಂದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡುವ ಬದಲು ಇವರು ಯಾವುದನ್ನ ಎಂಟ್ರಿ ಮಾಡಿದ್ದಾರೆ, ಇವರು ಸೇಲ್ಸ್ ಬುಕ್ಕಿಗೆ ಎಂಟ್ರಿ ಮಾಡಿದ್ದಾರೆ. ಅಂದ್ರೆ ಸೇಲ್ಸ್ ಕ್ರೆಡಿಟ್ ಅಲ್ವಾ, ಸೇಲ್ಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದಾರೆ. ಇದು ಇವರು ಮಾಡಿದಂತಹ ತಪ್ಪು. ಗೊತ್ತಾಯ್ತಲ್ವಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ನೋಡಿ, ಇದನ್ನ ನಾವು ಕರೆಕ್ಷನ್ ಮಾಡುವ. ಇಲ್ಲಿ ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಎರಡು ಅಕೌಂಟ್ ಇದೆ. ಇಲ್ಲಿ ಡೆಬಿಟ್ ಯಾವ್ದಾಗ್ಬೇಕು, ಪರ್ಚೇಸ್ ಅಕೌಂಟ್ ಆಗ್ಬೇಕು. ಅವ್ರು ಮಾಡ್ಲಿಲ್ಲ, ನಾವು ಇಲ್ಲಿ ಮಾಡುವ. ಮತ್ತೆ ಸೇಲ್ಸ್ ಅಕೌಂಟ್ ಏನಾಗಿದೆ, ರಾಂಗ್ ಕ್ರೆಡಿಟ್ ಆಗಿದೆ. ರಾಂಗ್ ಕ್ರೆಡಿಟ್ ಅನ್ನು ಡೆಬಿಟ್ ಮಾಡಿ ಕರೆಕ್ಷನ್ ಮಾಡುವ. ಮತ್ತೆ ಡೆಬಿಟ್ ಸೈಡ್ 4000 4000 8000 ಆಯ್ತು. ಕ್ರೆಡಿಟ್ ಸೈಡ್ಗೆ 2 ಸಸ್ಪೆನ್ಸ್ ಅಕೌಂಟ್ ಹಾಕ್ಬೇಕು. ಕ್ಲಿಯರ್ ಆಯ್ತಲ್ವಾ? ಈಗ ವೆರಿ ಕ್ಲಿಯರ್. Being the credit purchase wrongly entered in the sales book rectified. ಹಾಗೆ ನರೇಷನ್ ಬರೆದು ಬಿಟ್ಟಾಯ್ತು. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ನಾನು ರಿಟರ್ನ್ ಹೋಗ್ತಾ ಇದ್ದೇನೆ ಪ್ರಾಬ್ಲಮಿಗೆ ಹೋಗಿ ನಂತರ ಬರ್ತಾ ಇದ್ದೇನೆ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನೋಡಿ, ಥರ್ಡ್ ಒನ್. ಎ ಸೇಲ್ ಆಫ್ 4300 ಟು ಮಿಸಸ್ ಆಶಾ ವಾಸ್ ಕ್ರೆಡಿಟೆಡ್ ಟು ಹರ್ ಅಕೌಂಟ್ 3400. ಏನಾಗಿದೆ, ಸೇಲ್ ಆಗಿದೆ. ಯಾರಿಗೆ? ಆಶಾಳಿಗೆ. ಆಶಾ ಎಂಬವಳಿಗೆ ಸೇಲ್ ಆದ್ರೆ ಮಿಸಸ್ ಆಶಾ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಹಾಕ್ಬೇಕು ಅಲ್ವಾ? ಮಿಸಸ್ ಆಶಾ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಹಾಕ್ಬೇಕು. ಎಷ್ಟು? 4300. ಅವ್ರು ಏನ್ ಮಾಡಿದ್ದಾರೆ, ಅವರು ಮಿಸಸ್ ಆಶಾ ಅಕೌಂಟ್ ಅನ್ನ ಡೆಬಿಟ್ ಮಾಡೋ ಬದಲು ಮಿಸಸ್ ಆಶಾ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಅಮೌಂಟ್ ತಪ್ಪು ಮಾಡಿದ್ದಾರೆ. ಡೆಬಿಟ್ ನ ಬದಲು ಕ್ರೆಡಿಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ರಾಂಗ್ ಕ್ರೆಡಿಟ್ ಆಗಿದೆ. ಅಮೌಂಟ್ ಅನ್ನ 4300 ನ ಬದಲು 3400 ಬರ್ತಿದ್ದಾರೆ. ಈಗ ನೋಡಿ, ಇಲ್ಲಿದೆ ನೋಡಿ ಏನಾಗಿದೆ. ಒಮ್ಮೆ ಇಲ್ಲಿ ಬರ್ ತೋರಿಸ್ತೇನೆ ನಿಜವಾಗಿ ಏನಾಗ್ಬೇಕು, ಏನಾಗಿದೆ ಅಂತ ನೋಡುವ. ಕರೆಕ್ಟ್ ಎಂಟ್ರಿ ಏನಾಗ್ಬೇಕು? ಕರೆಕ್ಟ್ ಎಂಟ್ರಿ ಏನಾಗ್ಬೇಕಂದ್ರೆ ಮಿಸಸ್ ಆಶಾಸ್ ಅಕೌಂಟ್ ಏನಾಗ್ಬೇಕು? ಮಿಸಸ್ ಆಶಾಸ್ ಅಕೌಂಟ್ ಡೆಬಿಟ್ ಆಗ್ಬೇಕು. ಕ್ಲಿಯರ್ ಆಗ್ತದಲ್ಲ? ಸೇಲ್ ಮಾಡಿದ್ದು ಆಶಾ ಎಂಬವಳಿಗೆ, ಆಶಾ ಎಂಬವಳಿಗೆ ಸೇಲ್ ಮಾಡಿದ್ದು. ಸೇಲ್ ಮಾಡಿದಾಗ ಜನರಲ್ ಎಂಟ್ರಿ ಏನು? ಆಶಾಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಅಲ್ಲಿ ಸಮಸ್ಯೆ ಇಲ್ಲ, ಆಶಾನ್ ಅಕೌಂಟ್ ಅಲ್ಲಿ ಮಾತ್ರ ಸಮಸ್ಯೆ ಇರುವುದು. ಎಷ್ಟು ಡೆಬಿಟ್ ಮಾಡಬೇಕು? 4300 ಅಲ್ವಾ? ಸರಿ, ನೋಡಿ ಒಮ್ಮೆ. 4300 ಸರಿ ಅಲ್ಲ? ಎಸ್. ಅವರು ಏನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ? ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ ಅಂದ್ರೆ ಕ್ರೆಡಿಟ್ ಮಾಡಿದ್ದಾರೆ. ಯಾವ ಅಕೌಂಟ್ ಕ್ರೆಡಿಟ್ ಮಾಡಿದ್ದಾರೆ? ಇದೇ ಅಕೌಂಟ್, ಮಿಸ್ಟರ್ ಆಶಾಸ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ನೋಡಿ, ಎಷ್ಟು? 4300 ಮಾಡ್ಬೇಕಿತ್ತು, ಅವ್ರು ಎಷ್ಟು ಮಾಡಿದ್ದಾರೆ? ಕ್ರೆಡಿಟ್ ಮಾಡಿದ್ದು ತಪ್ಪು, ಅಮೌಂಟ್ ತಪ್ಪು. 4300 ಬದಲು 3400 ಕ್ರೆಡಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ನೋಡಿ, ಇದನ್ನ ಕರೆಕ್ಷನ್ ಮಾಡುವ. ನೋಡಿ, ಕರೆಕ್ಟ್ ಎಂಟ್ರಿ ಏನಾಗಬೇಕು? ಮಿಸಸ್ ಆಶಾಸ್ ಅಕೌಂಟ್ 4300 ಡೆಬಿಟ್ ಆಗ್ಬೇಕು. ಇವರು ಮಾಡ್ಲಿಲ್ಲ, ನಾವು ಮಿಸಸ್ ಆಶಾಸ್ ಅಕೌಂಟ್ ಅಂತ ಬರೆದು 4300 ಡೆಬಿಟ್ ಮಾಡಿದೆವು. ಮತ್ತೆ ಇವರು ಏನ್ ಮಾಡಿದ್ದಾರೆ? ಇಲ್ಲಿ ಕ್ರೆಡಿಟ್ ಮಾಡಿದ್ದಾರೆ. ಯಾರ ಅಕೌಂಟ್ ಅನ್ನ? ಆಶಾಲ್ ಅಕೌಂಟ್ ಅನ್ನ. ಅದನ್ನ ರಾಂಗ್ ಕ್ರೆಡಿಟ್ ಅನ್ನು ಸರಿ ಮಾಡುದು ಹೇಗೆ? ಇಲ್ಲಿ ಡೆಬಿಟ್ ಮಾಡಬೇಕು. ಅದನ್ನೇ ಒಮ್ಮೆ ಬರೆದ್ರೆ ಸಾಕಲ್ವಾ? ಮತ್ತೆ ಅಮೌಂಟ್ ರಾಂಗ್ ಸೈಡ್ ಅಲ್ಲಿ ಎಷ್ಟು ಅಮೌಂಟ್ ಬರೆದಿದ್ದಾರೆ? 3400. ಅದನ್ನ ಇಲ್ಲಿ 3400 ಬರೀಬೇಕು. ಆಗ 7700 ಆಗ್ತದೆ. ಟು ಸಸ್ಪೆನ್ಸ್ ಅಕೌಂಟ್. Being the sales to Mrs. Asha wrongly credited to her account instead of debit is rectified. Clear ಆಯ್ತಲ್ವಾ ಈಗ? ಓಕೆ, ವೆರಿ ಕ್ಲಿಯರ್. ಆದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಗೆ ಹೋಗುವ. ಅದಾಗಲೇ ಎರೇಸ್ ಮಾಡ್ಬೇಕಾಗ್ತದೆ, ಇಲ್ಲದ್ರೆ ನನಗೆ ಆ ಕಡೆ ಈ ಕಡೆ ಮೂವ್ ಆಗ್ಲಿಕ್ಕೆ ಆಗುದಿಲ್ಲ. ಆಗ ಅದಕ್ಕೆ ನಾನು ಅದನ್ನ ಕ್ಲಿಯರ್ ಮಾಡುದು. ನೀವು ಬರ್ತಗೊಳ್ಬೇಕು, ಸ್ಟಿಲ್ ಮಾಡಿ ಬರ್ತಗೊಂಡ್ರೆ ಆಯ್ತು. ಗೊತ್ತಾಯ್ತಲ್ಲ? ಈಗ ನೋಡುವ. ನೆಕ್ಸ್ಟ್, old furniture sold rupees 5400 was entered in the sales account
as 4500. ಸರಿ ಗಮನಿಸಿ, ಏನಾಗಿದೆ? ಓಲ್ಡ್ ಫರ್ನಿಚರ್ ಸೋಲ್ಡ್ 5400. ಇದಕ್ಕೆ ಎಂಟ್ರಿ ಏನಾಗಬೇಕು? ಓಲ್ಡ್ ಫರ್ನಿಚರ್ ಸೋಲ್ಡ್ ಅಂತ ಹೇಳುವಾಗ ಫರ್ನಿಚರ್ ಸೇಲ್ ಆಗಿದೆ, ಆಗೇನಾಗ್ಬೇಕು? ಜನರಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್ ಅಂತ ಆಗ್ಬೇಕು. ಅರ್ಥ ಆಯ್ತಾ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್ ಅಂತ ಆಗ್ಬೇಕು. ಇವರೇನ್ ಮಾಡಿದ್ದಾರೆ? ಫರ್ನಿಚರ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡುವ ಬದಲು ಸೇಲ್ಸ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. 5400 ನ ಬದಲು 4500 ಬರೆದಿದ್ದಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಆ ಎಂಟ್ರಿ ನೋಡುವ. ಇಲ್ಲಿದೆ ನೋಡಿ, 4th one ಅಲ್ವಾ? ನೋಡಿ, ನಿಮಗೆ ಬರೆದು ತೋರಿಸ್ತೇನೆ ನೋಡಿ. ಏನಾಗ್ಬೇಕೀಗ? ಕರೆಕ್ಟ್ ಎಂಟ್ರಿ ಇಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಏನಂದ್ರೆ ಫರ್ನಿಚರ್ ಅಕೌಂಟ್ ಅನ್ನ ಏನಾಗ್ಬೇಕು? ಏನ್ ಮಾಡ್ಬೇಕು? ಫರ್ನಿಚರ್ ಸೇಲ್ ಆದ್ರೆ ಫರ್ನಿಚರ್ ಇಸ್ ಗೋಯಿಂಗ್ ಔಟ್, ಹಾಗಾಗಿ ಫರ್ನಿಚರ್ ಏನಾಗ್ಬೇಕು? ಕ್ರೆಡಿಟ್ ಆಗ್ಬೇಕು. ಫರ್ನಿಚರ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಕ್ಲಿಯರ್ ಅಲ್ವಾ? ದಿಸ್ ಇಸ್ ದ ಕರೆಕ್ಟ್ ಎಂಟ್ರಿ. ಬಟ್ ವಾಟ್ ಈಸ್ ದ ರಾಂಗ್ ಎಂಟ್ರಿ ದೇ ಹ್ಯಾವ್ ಡನ್? What is the wrong entry they have done? They have debited. ಡೆಬಿಟ್ ಮಾಡಿದ್ದಾರೆ. ಅವರು ಡೆಬಿಟ್ ಮಾಡಿದ್ದಾರೆ. ಏನನ್ನೇ ಡೆಬಿಟ್ ಮಾಡಿ, ಸಾರಿ ಕ್ರೆಡಿಟ್ ಮಾಡಿದ್ದಾರೆ. ಡೆಬಿಟ್ ಅಲ್ಲ, ಕ್ರೆಡಿಟ್ ಮಾಡಿದ್ದು. ಯಾವ ಅಕೌಂಟಿಗೆ ಅವರು ಹಾಕಿದ್ದಾರೆ? ಸೇಲ್ಸ್ ಅಕೌಂಟಿಗೆ ಅವರು ಎಂಟ್ರಿ ಮಾಡಿದ್ದಾರೆ. ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂದ್ರೆ ಸೇಲ್ಸ್ ಅಕೌಂಟಿಗೆ ಎಂಟ್ರಿ ಮಾಡಿದ್ದಾರೆ ಅಂತ ಹೇಳುವಾಗ ಇಟ್ ಮೀನ್ಸ್ ದಟ್ ದೇ ಹ್ಯಾವ್ ಕ್ರೆಡಿಟೆಡ್ ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಕ್ರೆಡಿಟ್, ಹಾಗಾಗಿ ಅದನ್ನ ಕ್ರೆಡಿಟ್ ಮಾಡಿದ್ದಾರೆ. ದಿಸ್ ಇಸ್ ದ ಎಂಟ್ರಿ. Now let us see how it will work. See, correct entry ಏನಾಗಬೇಕು? ಕ್ರೆಡಿಟ್ ಫರ್ನಿಚರ್ ಅಕೌಂಟ್ ಮಾಡಿದಾರಾ? ಮಾಡಲಿಲ್ಲ. ಎಷ್ಟು ಅಮೌಂಟ್? 5400 ಬರೆದ್ರಲ್ಲ. ಮತ್ತೆ ರಾಂಗ್ ಎಂಟ್ರಿ ಏನು? ರಾಂಗ್ ಎಂಟ್ರಿ ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ರಾಂಗ್ ಕ್ರೆಡಿಟ್ ಅನ್ನು ಸರಿಪಡಿಸುವುದು ಹೇಗೆ? ಡೆಬಿಟ್ ಮಾಡಿ ಆಪೋಸಿಟ್ ಅಲ್ಲಿ ಬರೀಬೇಕು. ಎಷ್ಟು ಅವರು ಬರೆದದ್ದು? 4500. ಅದು ಗಮನಿಸಿ, ಇಲ್ಲಿ ಬರೆದ ಅಮೌಂಟ್ ಎಷ್ಟು? 4500. ಇಲ್ಲಿ 4500 ಬರೆದಿದ್ದಾರೆ. ಅರ್ಥ ಆಯ್ತಲ್ವಾ? $4,500. ಓಕೆ, ಇಲ್ಲಿ ಬರೆದ ಅಮೌಂಟ್ 4500. $4,500 ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಅದು ಡ್ರಾಯಿಂಗ್ ಅಲ್ಲಿ ಬರೆದಾಯ್ತಾ? ಒಂದು ಇರ್ಲಿ, ಪರವಾಗಿಲ್ಲ. ಸರಿ, ಮತ್ತೆ ಟೆಕ್ಸ್ಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲೇ ನಾನು ಬರೆದು ಸರಿ ಮಾಡಿದೆ ಅಷ್ಟೇ. ಓಕೆ, ಈಗ ಕ್ಲಿಯರ್ ಆಯ್ತಲ್ವಾ? 4500 ಇಲ್ಲಿ ಬರ್ತಿದ್ದೇವೆ. ಆ 4500 ಅನ್ನ ಏನ್ ಮಾಡ್ಬೇಕು ನಾವು? ಇಲ್ಲಿಗೆ ಹಾಕ್ಬೇಕು. ಕ್ಲಿಯರ್ ಆಯ್ತಲ್ವಾ? ಈಗ ಡಿಫರೆನ್ಸ್ ಬರುತ್ತೆ ನೋಡಿ. ದಟ್ ಡಿಫರೆನ್ಸ್ ಈಸ್ ದಿಸ್ ಒನ್, 900 rupees. 5400 minus 4500. Hope you have cleared it. Next ನೋಡುವ. Being the rectification of the sale of old furniture for rupees 5400 wrongly entered in the sales account is ಏನಾಯ್ತು? is rectified. ಇದನ್ನ ತೆಗೆಯುವ. ಓಕೆ, ಈಗ ನೋಡಿ, ಈಗ ಪ್ರಾಬ್ಲಮ್ ಗೆ ಹೋಗುವ. ಅಗೇನ್ ನೆಕ್ಸ್ಟ್ ಐಟಮ್ ಏನು? ಗೂಡ್ಸ್ ಟೇಕನ್ ಬೈ ಮಿಸ್ಟರ್ ಪ್ರಕಾಶ್ ಫಾರ್ ಪರ್ಸನಲ್ ಯೂಸ್. ಪ್ರಕಾಶ್ ಅಂದ್ರೆ ಬಿಸ್ನೆಸ್ ಮ್ಯಾನ್, ಇವಾಗ ಈಸ್ ಆನರ್. ಗೂಡ್ಸ್ ಟೇಕನ್ ಬೈ ಪ್ರಕಾಶ್ ಫಾರ್ ಪರ್ಸನಲ್ ಯೂಸ್ ಅಂದ್ರೆ ಡ್ರಾಯಿಂಗ್ಸ್ ವಾಸ್ ನಾಟ್ ಎಂಟರ್ಡ್ ಇನ್ ದ ಬುಕ್ಸ್. ಅದನ್ನ ಬುಕ್ ಅಲ್ಲಿ ಎಂಟ್ರಿ ಮಾಡಲಿಲ್ಲ, ಒಮಿಟ್ ಆಗಿದೆ. ಅದಕ್ಕೆ ಎಂಟ್ರಿ ಪಾಸ್ ಮಾಡಿದ್ರೆ ಆಯ್ತು ಅಷ್ಟೇ. ಗೂಡ್ಸ್ ಟೇಕನ್ ಬೈ ಪ್ರಕಾಶ್ ಅಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಏನನ್ನ ತಗೊಂಡಿದ್ದಾರೆ? ಟು ಗೂಡ್ಸ್ ಅಕೌಂಟ್ ಅಂತ ಬರೆಯುವುದಲ್ಲ, ಬದಲಾಗಿ ಟು ಪರ್ಚೇಸ್ ಅಕೌಂಟ್ ಅಂತ ಬರೀತೀವಿ. ನೋಡಿ, ಇಲ್ಲಿ ಬರೆದಿದ್ದೇನೆ, ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಪರ್ಚೇಸ್ ಅಕೌಂಟ್. Being the goods is drawn by the proprietor for personal use, not recorded in the books, now rectified. Now recorded. Next item ಗೆ ಹೋಗುವ. Repairs to motor van 5000 were debited to motor van account. ಇದು ಮೊನ್ನೆ ಇದೇ ಸಮಸ್ಯೆ ಇತ್ತು, ಮೊನ್ನೆ ಒಂದು ಪ್ರಾಬ್ಲಮ್ ಇಲ್ಲ, ಅದನ್ನ ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡುದಿಲ್ಲ. ಇಲ್ಲಿ ಎಂಟ್ರಿ ಮಾಡಿದ್ದೇನೆ ನೋಡಿ, ರಿಪೇರ್ಸ್ ಟು ಮೋಟಾರ್ ವ್ಯಾನ್. ಅದನ್ನ ರಿಪೇರ್ ಅಕೌಂಟ್ ಗೆ ಹಾಕ್ಬೇಕಿತ್ತು, ಅವರು ಮೋಟಾರ್ ವ್ಯಾನ್ ಗೆ ಹಾಕಿದ್ದಾರೆ. ನಾವೇನ್ ಮಾಡಿದ್ದೇವೆ? ರಿಪೇರ್ಸ್ ಅಕೌಂಟ್ ಗೆ ಡೆಬಿಟ್ ಮಾಡಿದೆವು.
ಮೋಟಾರ್ ವ್ಯಾನ್ ಅಕೌಂಟಿಗೆ ಡೆಬಿಟ್ ಮಾಡಿದ ರಾಂಗ್ ಡೆಬಿಟ್ ಅದನ್ನ ಸರಿಪಡಿಸಲಿಕ್ಕೆ ಅದನ್ನ ಕ್ರೆಡಿಟ್ ಮಾಡಿದ್ರು ಅಷ್ಟೇ. Being the repairs to motor van wrongly debited to motor van account is now rectified. Next point nodi, total of the discount column of the cash book was 1000 short. Andre discount column credit side of the cash book in a credit side alli discount column andre discount received adu artha ಮಾಡಬೇಕು. ಇದೆಲ್ಲ ನಿಮಗೆ accountancy ಅಂದ್ರೆ PUC ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಕಲ್ತದೆಲ್ಲ ಬರ್ತದೆ. ಇಲ್ಲಿ ಕ್ಯಾಶ್ ಬುಕ್ ಕಲ್ತಿದ್ರಿ ಅದರ ಇಲ್ಲಿ ಗೊತ್ತಿರಬೇಕು, ಒಮ್ಮೆ ಹೋಗಿ ನೋಡ್ಬೇಕು ನೀವು ನೋಟ್ಸ್ ಬುಕ್ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ. PUC ಇದು ಫಸ್ಟ್ ಇಯರ್ ಅಲ್ಲಿ ಕ್ಯಾಶ್ ಬುಕ್ ಅಲ್ಲಿ ಡಿಸ್ಕೌಂಟ್ ಕಾಲಮ್ ಕ್ರೆಡಿಟ್ ಸೈಡ್ ಅಲ್ಲಿ ಯಾವ ಡಿಸ್ಕೌಂಟ್ ಬರುತ್ತೆ ಅದು ಡಿಸ್ಕೌಂಟ್ ರಿಸೀವ್ಡ್, ಡೆಬಿಟ್ ಸೈಡ್ ಅಲ್ಲಿ ಡಿಸ್ಕೌಂಟ್ ಅಲೌಡ್ ಬರುತ್ತೆ. ಸೊ ಕ್ರೆಡಿಟ್ ಮಾಡಿದ್ದು ಅಂದ್ರೆ ಟೋಟಲ್ ಆಫ್ ದ ಡಿಸ್ಕೌಂಟ್ ಕಾಲಮ್ ಆಫ್ ದ ಕ್ಯಾಶ್ ಬುಕ್ ವಾಸ್ 1000 ಶಾರ್ಟ್. ಅಂದ್ರೆ ಕ್ರೆಡಿಟ್ ಸೈಡ್ ಅನ್ನ ಟೋಟಲ್ ಮಾಡುವಾಗ 1000 ರೂಪಾಯಿ ಕಡಿಮೆ ಆಗಿದೆ. ಅರ್ಥ ಆಯ್ತಮ್ಮ? ಸೊ 1000 ಶಾರ್ಟ್ ವೆನ್ ಯು ಆರ್ ಟೋಟಲಿಂಗ್ ಆರ್ ಕಾಸ್ಟಿಂಗ್ ದ ಕ್ರೆಡಿಟ್ ಸೈಡ್ ಆಫ್ ದ ಕ್ಯಾಶ್ ಬುಕ್. ಅದನ್ನ ಇಲ್ಲಿ ಕರೆಕ್ಷನ್ ಮಾಡಬೇಕು. ಏನು ಕ್ರೆಡಿಟ್ ಸೈಡ್ ಅಲ್ಲಿ 1000 ಕಡಿಮೆ ಆಗಿದೆ, ಅದಕ್ಕೆ ಅಂಡರ್ ಕ್ರೆಡಿಟ್ ಅಂತ ಹೇಳ್ತೇವೆ. ಅಂಡರ್ ಕ್ರೆಡಿಟ್ ಸರಿ ಅರ್ಥ ಮಾಡಿ ಆ ವರ್ಡ್. ಅಂಡರ್ ಕ್ರೆಡಿಟ್ ಶಾರ್ಟ್ ಅಮೌಂಟ್ ಕ್ರೆಡಿಟೆಡ್. ಅಂಡರ್ ಕ್ರೆಡಿಟ್ ಆದ್ರೆ ಅದನ್ನ ರೆಕ್ಟಿಫೈ ಮಾಡುವುದು, ಇನ್ನೊಮ್ಮೆ ಕ್ರೆಡಿಟ್ ಮಾಡಿ ಶಾರ್ಟೇಜ್ ಆದ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡಿ ಬಿಡುವುದು. ಕ್ಲಿಯರ್ ಆಯ್ತಲ್ವಾ? ನೋಡಿ ಇಲ್ಲಿ ಮಾಡಿದ್ದೇನೆ. ಏನ್ ಮಾಡ್ಬೇಕು ಇಲ್ಲಿ? ಟು ಡಿಸ್ಕೌಂಟ್ ಅಕೌಂಟ್ ಇಲ್ಲಿ ಕಾಣ್ತದಲ್ಲ, ಟು ಡಿಸ್ಕೌಂಟ್ ಅಕೌಂಟ್ ಅಂತ ಬರೆದು ಇಲ್ಲಿ ನೋಡಿ, ಟು ಡಿಸ್ಕೌಂಟ್ ಅಕೌಂಟ್ ಅಂತ ಬರೆದು ಏನ್ ಮಾಡಿದ್ದೇವೆ ನಾವು? 1000 ಹಾಕಿದ್ದೇವೆ. ಡಿಸ್ಕೌಂಟ್ ರಿಸೀವ್ಡ್ ಈಸ್ ಡೆಬಿಟ್ ಕ್ರೆಡಿಟೆಡ್. ಡಿಸ್ಕೌಂಟ್ ರಿಸೀವ್ಡ್ ಈಸ್ ಕ್ರೆಡಿಟೆಡ್. ಕ್ರೆಡಿಟ್ ಆದದ್ದು ಕಡಿಮೆ ಆಗಿದೆ 1000, ಅದನ್ನು ನಾವು ಇಲ್ಲಿ ಬರೆದು ಕ್ರೆಡಿಟ್ ಮಾಡಿಬಿಟ್ಟೆವು. ಮತ್ತೆ ಅಪೋಸಿಟ್ ಸೈಡ್ಗೆ ಏನ್ ಮಾಡಿದೆವು? ಇಲ್ಲಿ ನೋಡಿ, ಅಪೋಸಿಟ್ ಸೈಡ್ಗೆ ಸಸ್ಪೆನ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿಬಿಟ್ಟೆವು. ಅಲ್ಲಿಗೆ ಮುಗಿಯಿತು. ಬೀಯಿಂಗ್ ಬಿ ಕ್ಯಾಪಿಟಲ್ ಬರೀರಿ ಆಯ್ತಾ? ಬೀಯಿಂಗ್ ದ ಅಂಡರ್ ಕಾಸ್ಟಿಂಗ್ ಆಫ್ ದ ಡಿಸ್ಕೌಂಟ್ ಅಕೌಂಟ್ ರೆಕ್ಟಿಫೈಡ್. ನೆಕ್ಸ್ಟ್ ನೋಡುವ, ಇನ್ನೊಂದೆರಡು ಐಟಮ್ ಇದೆ, ಒಂದು ಐಟಮ್ ಇದೆ, ಕೊನೆಯ ಐಟಮ್. ದ ಡಿವಿಡೆಂಡ್ ಆಫ್ 1500 ರಿಸೀವ್ಡ್ ಫ್ರಮ್ ದ ಎಸ್ಟೇಟ್ ಆಫ್ ಮೋಹನ್. ಮೋಹನ್ ನಿಂದ 1000 ರೂಪೀಸ್ ಬಂದದ ಬಿಸ್ನೆಸ್ಗೆ. ಆನ್ ಇನ್ಸಾಲ್ವೆಂಟ್ ವಾಸ್ ಫೌಂಡ್ ಟು ಬಿ ಪೋಸ್ಟೆಡ್ ಇನ್ ದ ಡೆಬಿಟ್ ಆಫ್ ಹಿಸ್ ಅಕೌಂಟ್. ಈಗ ಮೋಹನ್ ನಿಂದ ಅಮೌಂಟ್ ಬಂದ್ರೆ ಏನ್ ಮಾಡ್ಬೇಕು? ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಬೇಕು, ಮೋಹನ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಇದೆಲ್ಲ PU ಅಲ್ಲಿ ಕಲ್ತದ್ದು ನೀವು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬಂದಿದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಹೋದ್ರೆ ಕ್ಯಾಶ್ ಅನ್ನು ಕ್ರೆಡಿಟ್ ಮಾಡ್ಬೇಕು ಅಲ್ವಾ? ಈಗ ಕ್ಯಾಶ್ ಬಂದಿದೆ, ಹಾಗಾಗಿ ಡೆಬಿಟ್ ಅನ್ನ ಏನನ್ನ ಡೆಬಿಟ್ ಮಾಡಿದ್ದೇವೆ? ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ದೇವೆ. ಇನ್ನೊಂದು ವಿಷಯ ಏನಂದ್ರೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಇಲ್ಲಿ ಯಾರು? ಡೆಬಿಟ್ ದ ರಿಸೀವರ್, ರಿಸೀವರ್ ಅಲ್ಲ ಇಲ್ಲಿ. ಕ್ರೆಡಿಟ್ ದ ಗಿವರ್, ಗಿವರ್ ಯಾರು? ಮೋಹನ್ ಅಲ್ವಾ? ಕ್ಯಾಶ್ ಅಕೌಂಟ್ ಡೆಟಾ ಟು ಮೋಹನ್ಸ್ ಅಕೌಂಟ್ ಅಂತ ಹಾಕ್ಬೇಕು. ಇವರೇನ್ ಮಾಡಿದ್ದಾರೆ? ಟು ಮೋಹನ್ಸ್ ಅಕೌಂಟ್ ಅಂತ ಬರೆಯೋ ಬದಲು ಅವನ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಮೋಹನ್ ಆನ್ ಇನ್ಸಾಲ್ವೆಂಟ್, ದಿವಾಳಿ ಆದವ, ವಾಸ್ ಫೌಂಡ್ ಟು ಬಿ ಪೋಸ್ಟೆಡ್ ಟು ದ ಡೆಬಿಟ್ ಆಫ್ ಹಿಸ್ ಅಕೌಂಟ್. ಅವನ ಅಕೌಂಟಿಗೆ ಡೆಬಿಟ್ ಮಾಡಿಬಿಟ್ಟಿದ್ದಾರೆ. ಅವನ ಅಕೌಂಟಿಗೆ ಏನ್ ಮಾಡಿದ್ದಾರೆ? ಡೆಬಿಟ್ ಮಾಡಿಬಿಟ್ಟಿದ್ದಾರೆ. ಕ್ಲಿಯರ್ ಆಯ್ತಲ್ಲ? ಈಗ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್ ವೆರಿ ಕ್ಲಿಯರ್. ಈಗ ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದು ರಾಂಗ್ ಕ್ರೆಡಿಟ್, ಅದನ್ನ ಕರೆಕ್ಷನ್ ಮಾಡೋದು ಹೇಗೆ? ಡೆಬಿಟ್ ಮಾಡಿಕೊಂಡು ಅಷ್ಟೇ. ಅದನ್ನ ಇನ್ನು ಬರೆದು ತೋರಿಸಬೇಕಾಗಿಲ್ಲ ಅಂತ ಕಾಣ್ತದೆ. ಇಲ್ಲಾದ್ರೂ ಡೌಟ್ ಆದ್ರೆ ಕೇಳಿ. ನೋಡಿ, ಮೋಹನ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕಿತ್ತು, ಇಲ್ಲಿ ಏನ್ ಮಾಡಿದ್ದಾರೆ? ಮೋಹನ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದಾರೆ. ಬೇಕಾದ್ರೆ ಬರೆದು ತೋರಿಸ್ತೇನೆ. ಇಲ್ಲಿ ಕೊನೆಯ ಐಟಮ್ ಅಲ್ವಾ? ನೋಡಿ, ಮೋಹನ್ಸ್ ಅಕೌಂಟ್ ಏನಾಗಬೇಕು? ಕರೆಕ್ಟ್ ಎಂಟ್ರಿ ಏನು? ಕರೆಕ್ಟ್ ಎಂಟ್ರಿ ಡೆಬಿಟ್ ಅಲ್ಲ, ಕ್ರೆಡಿಟ್. ಮೋಹನ್ಸ್ ಅಕೌಂಟ್. ರಾಂಗ್ ಎಂಟ್ರಿ ಏನಾಗಿದೆ ಇಲ್ಲಿ? ರಾಂಗ್ ಎಂಟ್ರಿ ಡೆಬಿಟ್ ಮೋಹನ್ಸ್ ಅಕೌಂಟ್. ಮೋಹನ್ಸ್ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ್ದಾರೆ. ಎಷ್ಟು? 1500 ಅಲ್ವಾ? ಈಗ ನೋಡಿ, ಈಗ ನಾನು ಇದನ್ನ ಹೇಗೆ ಮಾಡಿದ್ದೇವೆ ಅಂತ ತೋರಿಸ್ತೇನೆ. ನೋಡಿ, ಕ್ರೆಡಿಟ್ ಮಾಡಬೇಕು ಮೋಹನ್ಸ್ ಅಕೌಂಟ್ ಅನ್ನ, ಮಾಡ್ಲಿಲ್ಲ, ನಾವಿಲ್ಲಿ ಮಾಡಿದ್ದೇವೆ. ಅಮೌಂಟ್ ಎಷ್ಟು? 1500. ಅದು ಮೇಲೆ ಆಗಿರ್ತದೆ, ಒಂದೇ, ಎರಡು ಕಡೆ ಸೇಮ್ ಅಮೌಂಟ್. ಇದೆಲ್ಲ 1500. ಮತ್ತೆ ಮೋಹನ್ಸ್ ಅಕೌಂಟ್ ರಾಂಗ್ ಡೆಬಿಟ್ ಆಗಿದೆ. ರಾಂಗ್ ಡೆಬಿಟ್ ಅನ್ನ ಕರೆಕ್ಷನ್ ಮಾಡೋದು ಹೇಗೆ? ಇನ್ನೊಮ್ಮೆ ಕ್ರೆಡಿಟ್ ಮಾಡಿ. ಅಮೌಂಟ್ ಎಷ್ಟು? 1500. ಟೋಟಲ್ 3000 rupees. ಕ್ಲಿಯರ್ ಆಯ್ತಲ್ವಾ? ಬೀಯಿಂಗ್ ದ ರಾಂಗ್ ಡೆಬಿಟ್ ಗಿವನ್ ಟು ಮೋಹನ್ಸ್ ಅಕೌಂಟ್ ಇನ್ಸ್ಟೆಡ್ ಆಫ್ ಕ್ರೆಡಿಟ್ ಈಸ್ ನೌ ರೆಕ್ಟಿಫೈಡ್.
Hope you have understood the problem. Any doubts can be clarified at any time. No need to be no need to hesitate from asking the questions. ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ, ಇದೊಂದು ಸಸ್ಪೆನ್ಸ್ ಅಕೌಂಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಸಸ್ಪೆನ್ಸ್ ಅಕೌಂಟ್ ನೋಡಿ, ಅಲ್ಲಿರುವಂತಹ ಎಲ್ಲ ಐಟಮ್ಸನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ, ಮಾಡಿ ಹಾಕಿದ್ದೇನೆ. ಅಲ್ಲಿ ಫಸ್ಟಿಗೆ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 13,000 ಅಂತಿದೆಯಲ್ಲ, ಅದು ಒಂದು ಪ್ಲೇಸ್ ಬಿಟ್ಟು ಬಾಕಿ ಎಲ್ಲ ಎಂಟ್ರಿ ಮಾಡಿ, ಜರ್ನಲ್ ಎಂಟ್ರಿಯಿಂದ ಇಲ್ಲಿಗೆ ಪೋಸ್ಟಿಂಗ್ ಮಾಡಿ ಉಳಿದ ಅಮೌಂಟನ್ನು 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ನಾವು ರೆಕಾರ್ಡ್ ಮಾಡಬೇಕು. ಓಕೆ, ಅಷ್ಟು ಮಾಡಿದರೆ ಈ ಪ್ರಾಬ್ಲಮ್ ಅಲ್ಲಿಗೆ ಮುಗಿಯಿತು. ಓಕೆ, ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದ ಕ್ಲಾಸ್.